ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು 34th ಎಪಿಸೋಡ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಇಲ್ಲಿ ನೇನ ಅವ್ರ ತಂದೆ ನೇನ ಕೈ ಹಿಡ್ಕೊಂಡು ಹೇಳ್ತಿರ್ತಾರೆ, ನೇನ ಈ ಡ್ರಾಮಾನೆಲ್ಲ ಇಲ್ಲೇ ನಿಲ್ಸು, ನಮ್ಮ ಜೊತೆ ಮನೆಗೆ ಬಾ, ಇವತ್ತು ನೀನು ಫ್ಯಾಮಿಲಿ ಡಿನ್ನರ್ ಮಾಡಲೇಬೇಕು. ನೇನ ಅವಳ ತಂದೆ ಕೈನ ಬಿಡಿಸ್ಕೊಳ್ತಾ ಅವಳ ಮನ್ಸಲ್ಲಿ ಅವಳೆ ಹೇಳ್ಕೊತಿರ್ತಾಳೆ, ಏನೇ ಆದ್ರೂ ನಾನಂತೂ ಮನೆಗೆ ಹೋಗಲ್ಲ, ಅಲ್ಲಂತವ್ರು ಸಿಕ್ಕಾಬಟ್ಟೆ ಡ್ರಾಮಾ ಮಾಡ್ತಾರೆ. ಇಲ್ಲಿ ನೇನ ಅವ್ರ ತಂದೆಗೆ ಹೇಳ್ತಿರ್ತಾಳೆ, ನಾನಂತೂ ಖಂಡಿತ ಬರೋದಕ್ಕಾಗಲ್ಲ, ಅದು ಅಲ್ದಲೆ ನಿಮ್ಮ ಮನೆ ಫ್ಯಾನ್ಸಿ ಊಟ ನನಗೆ ಅಡ್ಜಸ್ಟ್ ಆಗಲ್ಲ, ನನಗೆ ಹೋಟೆಲ್ ಊಟ ಮತ್ತೆ ಸಿಂಪಲ್ ಊಟನೇ ಇಷ್ಟ. ಇಲ್ಲಿ ನೋಡಿ ಇದೆಷ್ಟು ಟೇಸ್ಟಿ ಆಗಿದೆ ಅಂತ ಅವಳ ಕೈಯಲ್ಲಿರೋ ಬನ್ನ ತೋರಿಸ್ತಿರ್ತಾಳೆ. ಇಲ್ಲಿ ನೇನ ಅವ್ರ ತಂದೆ ನನಗೆ ಹೇಳ್ತಿರ್ತಾರೆ, ನೇನ ಇಷ್ಟೊಂದು ಹಠವಾದಿ ಆಗ್ಬೇಡ, ಅದು ಅಲ್ದಲೆ ನೀನು ಕಂಟಿನ್ಯೂಸ್ ಆಗಿ ಎಷ್ಟೋ ವಾರದಿಂದ ಓದ್ತಾ ಇದೀಯಾ, ಅದು ಅಲ್ದಲೆ ವರ್ಮಾ ಫ್ಯಾಮಿಲಿ ಕೂಡ ಡಿನ್ನರ್ಗೆ ಬರ್ತಿದೆ, ಸ್ವಲ್ಪ ಫ್ಯಾಮಿಲಿ ಟೈಮ್ ನ ಸ್ಪೆಂಡ್ ಮಾಡು. ಇಲ್ಲಿ ನೇನ ಅವಳ ಮನ್ಸಲ್ಲಿ ಅವಳೆ ಹೇಳ್ಕೊತಿರ್ತಾಳೆ, ಓ ಇದ್ದ ವಿಷಯ. ಇಲ್ಲಿ ನೇನ ಅವ್ರ ತಂದೆ ನಿಧಾನಕ್ಕೆ, ನೇನ ನನ್ ಮಾತ್ ಕೇಳು ಮಗಳೇ ಅಂತ ಹೇಳ್ತಿರ್ತಾರೆ. ಆಗ ನೇನ ಡ್ರಾಮಾ ಮಾಡ್ತಾ ಜೋರಾಗಿ ಹೇಳ್ತಿರ್ತಾಳೆ, ಏನು ನಾನು ಫೈನಲ್ ಇಯರ್ ಅಲ್ಲಿ ಇದ್ದೀನಿ, ಬೆಳಗ್ಗೆ ರಾತ್ರಿ ಅಂದಂಗೆ ಕಷ್ಟಪಟ್ಟು ಓದ್ತಾ ಇದ್ದೀನಿ, ನೀವು ಯಾವ್ದೋ ಒಂದು ಹುಡುಗನ ನನ್ನ ಜೊತೆ ಮೀಟ್ ಮಾಡಿಸಿ ಸಂಬಂಧ ಫಿಕ್ಸ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ, ನೀವು ನನ್ಗೆ ಮದ್ವೆ ಮಾಡಿ ನನ್ನ ಫ್ಯೂಚರ್ನ ಹಾಳು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಹಳೆ ತರ ಡ್ರಾಮಾ ಮಾಡ್ತಿರ್ತಾಳೆ. ಆಗ ಪಟ್ ಅಂತ ನೇನ ಅವ್ರ ತಂದೆ ನೇನ ಬಾಯ್ನ ಮುಚ್ಚಿರ್ತಾರೆ, ಆ ಥರ ಎಲ್ಲ ಏನು ಇಲ್ಲ ಮಗಳೇ ಅಂತ ಮಾತಾಡ್ತಿರೋದ್ರಿಂದ ಅಲ್ಲಿ ನಡೀತಿರೋ ಓಡಾಡ್ತಿರೋ ಎಲ್ಲಾ ಸ್ಟೂಡೆಂಟ್ಗಳು ನೋಡ್ತಿರ್ತಾರೆ. ಸುತ್ತಮುತ್ತ ಎಲ್ಲಾ ಸ್ಟೂಡೆಂಟ್ಗಳು ನಿಂತಿರೋದನ್ನ ನೋಡಿ ನೇನ ಅವ್ರ ತಂದೆ ಹೇಳ್ತಿರ್ತಾರೆ, ಆ ಥರ ಎಲ್ಲ ಏನು ಇಲ್ಲ ಅಂತ. ಇಲ್ಲಿ ಅವರು ನಿಧಾನಕ್ಕೆ ನೇನಾಗ ಹೇಳ್ತಿರ್ತಾರೆ, ನಿಧಾನಕ್ಕೆ ಮಾತಾಡು. ಇಲ್ಲಿ ಅದಕ್ಕೆ ನೇನ ಹೇಳ್ತಿರ್ತಾಳೆ, ಹಾಗಾದ್ರೆ ಏನು ಇಲ್ಲ ಅಂದ್ರೆ ನಾನು ಓದ್ಕೊಳ್ಳೋದಕ್ಕೆ ವಾಪಸ್ ಹೋಗ್ತೀನಿ ಅಂತ ಅವಳು ಹೋಗಕ್ ಹೋಗ್ತಿರ್ತಾಳೆ. ಆಗ ನೇನ ಅವ್ರ ತಾಯಿ ನೇನನ ಹಿಡ್ಕೋತಾರೆ, ನೇನ ನೀನು ನಮ್ಮ ಮೇಲೆ ಬೇಜಾರಾಗಿದೆಯಾ ಅಂತ ನಮಗ್ ಗೊತ್ತು, ನೀನು ಒಂದ್ಸತಿ ಮನೆಗ್ ಬಾ, ನೀನ್ ಏನ್ ಕೇಳ್ತೀಯೋ ಏನ್ ಹೇಳ್ತೀಯೋ ಅದನ್ನೆಲ್ಲ ನಾವು ಒಪ್ಕೋತೀವಿ. ಇಲ್ಲಿ ಅದಕ್ಕೆ ನೇನ ಹೇಳ್ತಿರ್ತಾಳೆ, ಇಲ್ಲ ನನ್ಗೆ ಏನು ಬೇಡ, ನಾನು ಸ್ಕೂಲಲ್ಲೇ ಇದ್ದು ಚೆನ್ನಾಗಿ ಓದ್ಕೋಬೇಕು ಅಂತ ಅನ್ಕೊಂಡಿದೀನಿ. ಇಲ್ಲಿ ಅದಕ್ಕೆ ನೇನ ಅವ್ರ ತಂದೆಗೆ ಕೋಪ ಬಂದ್ಬಿಡುತ್ತೆ, ನೇನ ಈಗಂತೂ ನೀನು ಲಿಮಿಟ್ ಕ್ರಾಸ್ ಮಾಡ್ತಾ ಇದೀಯಾ, ನೀನು ಮರಿತಾ ಇದೀಯಾ, ನೀನು ದೀಕ್ಷಿತ್ ಫ್ಯಾಮಿಲಿಗೆ ಸೇರಿದ್ದು ಅಂತ. ನೀನೇನಾದ್ರೂ ವರ್ಮಾ ಅವ್ರ ಮಗ ರಿಕ್ಕಿನ ಒಪ್ಕೊಳ್ಳಿಲ್ಲ ಅಂದ್ರೆ ನಿಂದು ರೆಸಿಡೆನ್ಸಿ ಪರ್ಮಿಟ್ ನ ಕ್ಯಾನ್ಸಲ್ ಮಾಡಿ ನಿನ್ ರೆಸಿಡೆನ್ಸಿ ಪರ್ಮಿಟ್ ನ ಸಾನ್ ವ್ಯಾಲಿಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ, ಮತ್ತೆ ನಿನ್ನ ಅನಾಥಾಶ್ರಮಕ್ಕೆ ತಗೊಂಡೋಗಿ ಬಿಸಾಕ್ಬಿಡ್ತೀನಿ ಅಷ್ಟೇ. ಕ್ಯಾಂಪಸ್ ಅಲ್ಲಿ ಈ ತರ ಎಲ್ಲ ಗಲಾಟೆ ಆಗ್ತಿರೋದಕ್ಕೆ ಡೈರೆಕ್ಟರ್ ಕೂಡ ಅಲ್ಲಿಗೆ ಬಂದಿರ್ತಾರೆ. ಇಲ್ಲಿ ನೇನ ಅದನ್ನ ಅಬ್ಸರ್ವ್ ಮಾಡ್ತಾಳೆ. ಇಲ್ಲಿ ನೇನ ಅವ್ರ ತಂದೆಗೆ ಹೇಳ್ತಿರ್ತಾಳೆ, ನೀವು ನನ್ನನ್ನ ಸಾನ್ ವ್ಯಾಲಿಗೆ ವಾಪಸ್ ಕಳಿಸ್ತೀನಿ ಅಂದ್ರಲ್ಲ, ಅದು ಖಂಡಿತ ಸಾಧ್ಯ ಇಲ್ಲ, ಸಾರಿ, ಆದ್ರೆ ಅದು ನಿಮ್ ಕೈಯಲ್ಲಿ ಇವಾಗ ಇಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ನೇನ ಅವ್ರ ತಂದೆ ಕೇಳ್ತಿರ್ತಾರೆ, ನಿನ್ ಮಾತಿನ ಅರ್ಥ ಏನೋ. ಇಲ್ಲಿ ನೇನ ಹಳ ತರ ಡ್ರಾಮಾ ಮಾಡ್ಕೊಂಡು ಹೇಳ್ತಿರ್ತಾಳೆ, ಏನು ನೀವು ನನ್ನನ್ನ ಫೋರ್ಸ್ಫುಲಿ ಸಾನ್ ವ್ಯಾಲಿಗೆ ವಾಪಸ್ ಕಳಿಸ್ಬೇಕು ಅಂತಿದ್ದೀರಾ. ಈ ಮಧ್ಯ ಡೈರೆಕ್ಟರ್ ಏನು ನೇನ ಹೈಸ್ಕೂಲಿಂದ ಎಲ್ಲಿಗೂ ಹೋಗಲ್ಲ ಅಂತ ನೇನ ಹತ್ರ ಬರ್ತಿರ್ತಾರೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋಕೆ ವೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.